ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಕೆಲವೊಂದು ಚಿಕ್ಕ ಚಿಕ್ಕ ಇಂಗ್ಲಿಷ್ ಸೆಂಟೆನ್ಸ್ ಮುಖಾಂತರವಾಗಿ ನಾವು ಇನ್ನೂ ಇಂಗ್ಲಿಷ್ ಅನ್ನು ಒಳ್ಳೆ ರೀತಿಯಿಂದ ಕಲಿಲಿಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ ಮೊದಲನೇದಾಗಿ ಅದರ ಜೊತೆ ಕನ್ನಡ ಅರ್ಥವು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಿದೆ, ವಾಚ್ ಟಿವಿ ಅಂತ ನೋಡೋಣ. ವಾಚ್ ಟಿವಿ ಅಂತಂದ್ರೆ ಟಿವಿಯನ್ನ ನೋಡು ಅಂತ ಅರ್ಥ. ವಾಚ್ ಟಿವಿ ಅಂತಂದ್ರೆ ಏನ್ರಿ, ಟಿವಿಯನ್ನ ನೋಡು. ವಾಚ್ ಟಿವಿ, ವಾಚ್ ಫಿಲಿಂ, ವಾಚ್ ಓಕೆ. ವಾಚ್ ಅಂದ್ರೆ ನೋಡುವುದು ಅಂತ ಅರ್ಥ, ವೀಕ್ಷಿಸು, ನೋಡು ಅಂತ ಅರ್ಥ. ಓಕೆ. ವಾರ್ನ್ ಹಿಮ್, ಅವನನ್ನ ಎಚ್ಚರಿಸು. ವಾರ್ನ್ ಮಾಡೋದು, ವಾರ್ನ್ ಅಂದ್ರೆ ಅವನನ್ನ ಎಚ್ಚರಿಸು, ಎಬ್ಬಿಸು ಅಥವಾ ಅವನಿಗೆ ತಿಳಿಸಿ ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಿಮ್ ಅಂದ್ರೆ ಅವನನ್ನಂತ. ಓಕೆ. ಓಕೆ. ವಾಟರ್ ದಿ ಪ್ಲಾಂಟ್ಸ್. ವಾಟರ್ ದಿ ಪ್ಲಾಂಟ್ಸ್ ಅಂದ್ರೆ ಗಿಡಕ್ಕೆ ನೀರು ಹಾಕು ಅನ್ನೋದಕ್ಕೆ ವಾಟರ್ ದಿ ಪ್ಲಾಂಟ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಓಕೆ. ಇನ್ನು ಒಂದಿದೆ, ನನಗೆ ಅವರಿಗೆ ಸಹಾಯ ಮಾಡು ಅನ್ನೋದಕ್ಕೆ ಹೆಲ್ಪ್ ದೆಮ್. ದೆಮ್ ಅಂದ್ರೆ ಅವರಿಗೆ ಅಂತ ಅರ್ಥ. ಓಕೆ. ಹೆಲ್ಪ್ ದೆಮ್ ಅಂದ್ರೆ ಅವರಿಗೆ ಸಹಾಯ ಮಾಡು ಅಂತ ಅರ್ಥ. ಹೆಲ್ಪ್ ದೆಮ್ ಅಂದ್ರೆ ಅವರಿಗೆ ಸಹಾಯ ಮಾಡು ಅಂತ ಅರ್ಥ. ಆನರ್ ದಿ ಜೆಂಟ್ಲ್ಮ್ಯಾನ್, ಆ ಸಭ್ಯಸ್ಥರನ್ನ ಗೌರವಿಸು. ಯಾರೋ ಒಬ್ಬ ವ್ಯಕ್ತಿ ಬಂದನ, ಅವನನ್ನು ಗೌರವಿಸು ಅಂತ ಹೇಳ್ಬೇಕಾಗಿತ್ತಂದ್ರೆ ಆನರ್ ದಿ ಜೆಂಟ್ಲ್ಮ್ಯಾನ್, ಅವರನ್ನ ಗೌರವಿಸು ಅಂತ ಹೇಳ್ತೀವಿ. ರನ್ ಫಾಸ್ಟ್, ಜೋರಾಗಿ ಓಡು ಅಂತ ಹೇಳ್ತೀವಿ. ಜೋರಾಗಿ ಓಡು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ರನ್ ಫಾಸ್ಟ್ ಅಂತೀವಿ. ಅದನ್ನು ತೆಗೆ, ರಿಮೂವ್ ದಟ್, ಅದನ್ನು ತೆಗೆಯೋದಕ್ಕೆ ರಿಮೂವ್ ದಟ್ ಅಂತ ಕರಿತೀವಿ. ರಿಮೂವ್ ದಟ್ ಅಂದ್ರೆ ಅದನ್ನು ತೆಗೆ ಅಂತ ಹೇಳಿ ಅರ್ಥ. ಓಕೆ. ರಿಂಗ್ ಅಪ್ ದಿ ಡಾಕ್ಟರ್ ಅಂದ್ರೆ ವೈದ್ಯರಿಗೆ ಕರೆ ಮಾಡು, ಫೋನ್ ಮಾಡು ಅಂತ. ರಿಂಗ್ ಅಪ್ ಅಂತಂದ್ರೆ ಫೋನ್ ಮಾಡು ಅಂತ ಅರ್ಥ. ರಿಂಗ್ ಅಪ್ ದಿ ಡಾಕ್ಟರ್, ರಿಂಗ್ ಅಪ್ ದಿ ಪೊಲೀಸ್, ರಿಂಗ್ ಅಪ್ ದಿ ರಿಪೋರ್ಟರ್ ಅಂತ ಹೇಳ್ಬೋದು. ರಿಂಗ್ ಅಪ್ ದಿ ಅಂತಂದ್ರೆ ಏನಾದ್ರು ಯಾರಿಗಾದ್ರೂ ಕರೆ ಮಾಡೋದಕ್ಕೆ ಈ ರೀತಿ ಹೇಳ್ತೀವಿ. ರೀಡ್ ದಿಸ್ ಬುಕ್, ಈ ಪುಸ್ತಕವನ್ನ ಓದೋ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ರೀಡ್ ದಿಸ್ ಬುಕ್ ಅಂತ ಹೇಳ್ತೀವಿ. ಓಕೆ. ನಿನ್ನ ಕೆಲಸ ಶುರು ಮಾಡು. ಓಕೆ. ನಿನ್ನ ಕೆಲಸವನ್ನ ಶುರು ಮಾಡು. ಸ್ಟಾರ್ಟ್ ಯುವರ್ ವರ್ಕ್. ಸ್ಟಾರ್ಟ್ ಯುವರ್ ವರ್ಕ್, ನಿನ್ನ ಕೆಲಸವನ್ನ ಪ್ರಾರಂಭಿಸು. ಸ್ಟಾರ್ಟ್ ಯುವರ್ ವರ್ಕ್, ನಿನ್ನ ಕೆಲಸವನ್ನ ಪ್ರಾರಂಭಿಸು ಅಂತ ಹೇಳ್ತೀವಿ. ಓಕೆ. ಶೋ ಮಿ ದ್ಯಾಟ್, ಅದನ್ನು ನನಗೆ ತೋರಿಸು. ಶೋ ಮಿ ದ್ಯಾಟ್, ಅದು ನನಗೆ ತೋರಿಸು. ಸ್ಪೀಕ್, ಓಕೆ, ನನಗೆ ತೋರಿಸು. ಸ್ಪೀಕ್ ಟು ದೆಮ್. ಸ್ಪೀಕ್ ಟು ದೆಮ್ ಅಂತಂದ್ರೆ ಅವ್ರ ಜೊತೆ ಮಾತಾಡು. ಸ್ಪೀಕ್ ಟು ದೆಮ್ ಅಂದ್ರೆ ಅವರ ಜೊತೆ ಮಾತಾಡು ಅಂತೇಳಿ ಅರ್ಥವನ್ನ ಕೊಡುತ್ತೆ. ಸರ್ವ್ ಮಿ ರೈಸ್, ನನಗೆ ಅನ್ನ ಹಾಕು. ಸರ್ವ್ ಮಿ ರೈಸ್, ನನಗೆ ಅನ್ನ ಕೊಡು, ಅನ್ನ ಇನ್ನೂ ಸ್ವಲ್ಪ ಅನ್ನ ಕೊಡು ಅಂತ ಹೇಳ್ಬೋದು. ಸರ್ವ್ ಮಿ ಸಮ್ ಮೋರ್ ರೈಸ್, ಇನ್ನೂ ಸ್ವಲ್ಪ ಅನ್ನ ಕೊಡು ಅಂತಾನು ಕೇಳ್ಬೋದು. ಸೇವ್ ಅಸ್. ಓಕೆ. ಸೇವ್ ಅಸ್, ನಮ್ಮನ್ನ ಸೇವ್ ಅಸ್ ಅಂದ್ರೆ ನಮ್ಮನ್ನು ಏನಂತಂದ್ರೆ ಉಳಿಸುವಂತ ಅರ್ಥ. ನಮ್ಮನ್ನು ಸೇವ್ ಅಸ್ ಅಂತಂದ್ರೆ ನಮ್ಮನ್ನ ಉಳಿಸಿ ಅಂತೇಳಿ ಅರ್ಥ. ಸ್ವಿಚ್ ಆನ್ ದ ಟಿವಿ ಅಂತಂದ್ರೆ ಟಿವಿಯನ್ನ ಹಾಕು ಅಥವಾ ಟಿವಿಯನ್ನ ಚಾಲ್ ಮಾಡುವಂತ ಅರ್ಥ. ಸ್ವಿಚ್ ಆಫ್ ದಿ ಟಿವಿ ಅಂತಂದ್ರೆ ಸ್ವಿಚ್ ಅನ್ನ ಆಫ್ ಮಾಡ್ರಿ, ಬಂದ್ ಮಾಡ್ರಿ ಅಂತ. ಟರ್ನ್ ಆನ್ ದ ಟಿವಿ ಅಂತಾನೆ ಹೇಳ್ಬೋದು, ಟರ್ನ್ ಆಫ್ ದಿ ಟಿವಿ ಅಂತಾನೆ ಕೇಳ್ಬೋದು. ಸ್ವಿಚ್ ಆನ್ ದಿ ಟಿವಿ ಅಂತ ಹೇಳ್ಬೋದು, ಸ್ವಿಚ್ ಆಫ್ ದಿ ಟಿವಿ ಅಂತಾನು ಕೂಡ ಹೇಳ್ಬೋದು. ಎರಡು ರೀತಿಯಿಂದ ಕೂಡ ಹೇಳ್ಬೋದು. Thank you for watching and don't forget to share and subscribe. Thank you very much.